Welcome to the English second language 5th class lesson. The name of the lesson, True Friendship. Once upon a time, in the city of Syracuse, lived two friends. ಒಂದಾನೊಂದು ಕಾಲದಲ್ಲಿ ಸಿರಾಕಸ್ ಎನ್ನುವಂತಹ ಒಂದು ಸಿಟಿಯಲ್ಲಿ ಇಬ್ಬರು ಸ್ನೇಹಿತರಿರ್ತಾರೆ. ಅವರ ಹೆಸರು ಡಾಮನ್ ಅಂಡ್ ಫಿಥಿಯಾಸ್. Both of them were lovers of truth. ಇಬ್ರು ಸತ್ಯವನ್ನೇ ಹೇಳ್ತಿದ್ರು, ಯಾವಾಗಲೂ ಸತ್ಯ ಬಿಟ್ಟು ಅವರು ಸುಳ್ಳನ್ನು ಯಾವಾಗಲೂ ಹೇಳಿದಾರಲ್ಲ. However, the king Dionysius was an evil-minded ruler. ಆದರೆ ಅವರು ಇದ್ದಂತಹ ಊರಿನಲ್ಲಿ ರಾಜ ಸ್ವಲ್ಪ ಅಸ್ಥಿರ ಮನಸ್ಸಿನವನು. ಅವನು ಮನಸ್ಸು ಸ್ವಲ್ಪ ಕ್ರೂರವಾಗಿತ್ತು ಅಂತ ಹೇಳ್ಬೋದು. ಹಾಗಿದ್ದಾಗ ಏನಾಗುತ್ತೆ ಅಂತ ಅಂದ್ರೆ, one day the king heard that Theseus had called him cruel and had said something against him. ಯಾರೋ ಒಬ್ರು ಹೇಳ್ತಾರೆ, ಕೇಳಿ ಬರುತ್ತೆ, ಥಿಯಾಸಿಸ್ ಅನ್ನೋನು ರಾಜನ ಬಗ್ಗೆ ವಿರುದ್ಧವಾಗಿ ಅಪವಾದಾತ್ಮಕವಾದ ಮಾತುಗಳನ್ನು ಹೇಳಿದ್ದಾನಂತೆ ಅಂತ ಗೊತ್ತಾಗಿ ರಾಜನಾಗ ಸಿಟ್ಟು ಕೆರಳಿ ಅದನ್ನ ಮೇಲೆ ಶಿಕ್ಷೆ ಕೊಡಬೇಕು ಅಂತ ರಾಜ ನಿರ್ಧಾರ ಮಾಡ್ತಾನೆ. ಸೊ he got very angry. He announced that Theseus would be punished for this and hanged. ಆಗ ಅವನು ಅನೌನ್ಸ್ ಮಾಡ್ತಾನೆ, ಘೋಷಣೆ ಮಾಡ್ತಾನೆ, ಥಿಯಾಸಸ್ಸನ್ನ ಕರೆತಂದು ಅವನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಅಂತ ರಾಜಾಜ್ಞೆ ಹೊರಬೀಳುತ್ತೆ. ಇನ್ ದಿ ಕೋರ್ಟ್ ಆಫ್ ದಿ ಕಿಂಗ್ ಡೈನಾಸಿಸ್, ರಾಜಾಸ್ಥಾನದಲ್ಲಿ ರಾಜ ಸಿಂಹಾಸನದ ಮೇಲಿದ್ದಾನೆ. ಡೈನಾಸಿಸ್ ಈಸ್ ಆನ್ ಥ್ರಾನ್. Theseus hands are tied behind soldiers or on his either side. ಈಗ ಥಿಯಾಸಸ್ಸನ್ನ ರಾಜ ಸೇವಕರು, ರಾಜ ಭಟರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಂಡು ಅರಮನೆಗೆ ರಾಜನ ಹತ್ರಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಥಿಯಾಸಿಸ್ ಮಾತಾಡ್ತಾನೆ, ಓ ಕಿಂಗ್, ಪ್ಲೀಸ್ ಅಲೋ ಮೀ ಟು ಗೋ ಅಂಡ್ ಮೀಟ್ ಮೈ ಓಲ್ಡ್ ಮದರ್ ಅಂಡ್ ಮೈ ಸಿಸ್ಟರ್. ಓ ಮಹಾರಾಜರೇ, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ. ನಾನು ನನ್ನ ವಯಸ್ಸಾದ ತಾಯಿಯನ್ನು ಮತ್ತು ತಂಗಿಯನ್ನು ನೋಡಿಕೊಂಡು ಬರಬೇಕಾಗಿದೆ. ಕೊನೆಯದಾಗಿ ನಾನು ಸಾಯುವ ಮುಂಚೆ ಹೋಗಲು ಅವಕಾಶ ಮಾಡಿಕೊಡಿ ಅಂತಾನೆ. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಅಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ನಾನು ನನ್ನ ಸಹೋದರಿಯ ಮದುವೆಗೆ ಒಂದು ಅರೇಂಜ್ಮೆಂಟ್ ಅನ್ನ ಮಾಡಿ ಆನಂತರ ಕೊನೆಯದಾಗಿ ನನ್ನ ತಾಯಿ ಮತ್ತು ತಂಗಿಗೆ ವಿದಾಯವನ್ನು ಹೇಳಿ, ಅಂತಿಮ ವಿದಾಯ ಹೇಳಿ ನಾನು ಮತ್ತೆ ಇಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ತೇನೆ. ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್. ದಿಸ್ ಇಸ್ ಮೈ ಲಾಸ್ಟ್ ವಿಶ್. ಇದು ನನ್ನ ಕೊನೆಯ ಆಸೆ ರಾಜರೇ, ಅದಕ್ಕಾಗಿ ಅನುಮತಿ ಕೊಡಿ ಅಂತ ಥಿಯಾಸಿಸ್ ರಾಜನಲ್ಲಿ ಕೇಳ್ಕೊಂತಾನೆ. ಕಿಂಗ್ ಡೈನಾಸಿಸ್, ಇಂಪಾಸಿಬಲ್. ಆಗ ರಾಜ ಹೇಳ್ತಾನೆ, ಸಾಧ್ಯ ಇಲ್ಲ. ಐ ಕ್ಯಾನಾಟ್ ಗ್ರಾಂಟ್ ಯುವರ್ ವಿಶ್. ನಾನು ನಿನ್ನ ಕೋರಿಕೆಯನ್ನು ಮಂಡಿಸಲು ಸಾಧ್ಯವಾಗುತ್ತಿಲ್ಲ. ಹೌ ಕ್ಯಾನ್ ಐ ಬಿ ಶೂರ್ ದಟ್ ಯು ವಿಲ್ ರಿಟರ್ನ್? ನಾನು ನಿನ್ನನ್ನು ಹೇಗೆ ನಂಬಲಿ, ನೀನು ಮತ್ತೆ ಇಲ್ಲಿ ವಾಪಸ್ ಬಂದೇ ಬರ್ತೀಯ ಅಂತ ಸಾಧ್ಯವಿಲ್ಲ. ಆ ಸಮಯದಲ್ಲಿ ಡಾಮಸ್ ಎಂಟರ್ ದಿ ಸೀನ್. ಡಾಮಸ್ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿ ಆಗಮನ ಆಗುತ್ತೆ. ಈಗ ಡಾಮನ್ ಮಾತಾಡ್ತಾನೆ, ಸರ್, ಐ ಆಮ್ ಡಾಮನ್ ಅಂಡ್ ಎ ಟ್ರೂ ಫ್ರೆಂಡ್ ಆಫ್ ಥಿಯಾಸಿಸ್. ಸರ್, ನನ್ನ ಹೆಸರು ಡಾಮನ್, ನಾನು ಥಿಯಾಸಿಸ್ ಅನ್ನ ನಿಜವಾದ ಗೆಳೆಯ. ಪ್ಲೀಸ್ ಲೆಟ್ ಹಿಮ್ ಗೋ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್. ಐ ವಿಲ್ ರಿಮೈನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್. ದಯವಿಟ್ಟು ಅವನ ಕೋರಿಕೆ, ನನ್ನ ಸ್ನೇಹಿತನ ಕೋರಿಕೆಯನ್ಗೆ ಅನುಮತಿಯನ್ನು ಕೊಡಿ. ಅವನು ಬರುವವರೆಗೂ ನಾನು ನಿಮ್ಮ ರಾಜಸ್ಥಾನದಲ್ಲಿ ಸೆರೆಯಾಗಿರುತ್ತೇನೆ ಅಂತಾನೆ. ಆಗ ಕಿಂಗ್ ಡಯಾನಸಿಸ್ ಏನಂತ ಹೇಳ್ತಾನೆ ಅಂದ್ರೆ, ಆಲ್ ರೈಟ್ ಥಿಯಾಸಿಸ್, ಬಟ್ ಒನ್ ಕಂಡೀಷನ್. ಓಕೆ, ಒಪ್ತೀನಿ ನಾನು ಥಿಯಾಸಿಸ್. ಆಲ್ ರೈಟ್ ಥಿಯಾಸಿಸ್. ಥಿಯಾಸಿಸ್ ಬಗ್ಗೆ ಮಾತಾಡ್ತಾನೆ. ಬಟ್ ಒನ್ ಕಂಡೀಷನ್, ಒಂದು ನಿಬಂಧನೆ ಇದೆ, ನಿರ್ಬಂಧ ಇದೆ. ಐ ವಿಲ್ ಫಿಕ್ಸ್ ದ ಡೇ ಆನ್ ದಿ ಹೌರ್ ಆಫ್ ಯುವರ್ ರಿಟರ್ನ್. ನಾನು ಒಂದು ದಿನ ನಿಗದಿಪಡಿಸ್ತೀನಿ, ನೀನು ವಾಪಸ್ಸು ಈ ನಿಮ್ಮ ಮನೆಗೆ ಹೋಗಿ ಮತ್ತೆ ಇಲ್ಲಿಗೆ ಬರೋದಕ್ಕೆ. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್, ನೀನು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ಯುವರ್ ಫ್ರೆಂಡ್ ಡಾಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು. ಆಗ ನಿನ್ನ ಸ್ನೇಹಿತ ಡಾಮನ್ ನಿನ್ನ ಬದಲಾಗಿ ಅವನನ್ನ ಗಲ್ಲಿಗೆ ಹಾಕಿ ಕೊಲ್ಲಲಾಗುತ್ತದೆ ಅಂತ ರಾಜ ಥಿಯಾಸಿಸ್ಗೆ ಒಂದು ನಿರ್ಬಂಧವನ್ನ ಹೇಳ್ತಾನೆ. ಸೊ Theseus was granted his last wish. He went home. ಹೀಗೆ ಥಿಯಾಸಿಸ್ ತನ್ನ ಕೊನೆ ಆಸೆಯನ್ನು ಈಡೇರಿಸಲು
ಈಡೇರಿಸಲು ಅನುಮತಿಯನ್ನು ಪಡೆದು ಮನೆಗೆ ಹಿಂತಿರುಗುತ್ತಾನೆ. ಕಂಪ್ಲೀಟೆಡ್ ಇಸ್ ವರ್ಕ್ ಅಂಡ್ ಹರಿಡ್ ಬ್ಯಾಕ್ ಟು ಸಿರಾಸ್. ಅವನು ಏನೇನು ಮಾಡಬೇಕಾಗಿತ್ತು, ಸಹೋದರಿಗೆ ಮದುವೆ ಅರೇಂಜ್ಮೆಂಟ್ ಮತ್ತು ತಾಯಿಗೆ ಅಂತಿಮ ವಿದಾಯ ಅವನು ತಿಳಿಸಿ ಬರ್ತಾನೆ. ಫೇಸ್ ಮೆನಿ ಡೇಂಜರಸ್ ಅಂಡ್ ಸೋ ಹಿ ವಾಸ್ ಡಿಲೇಡ್. ಮತ್ತೆ ಅವನು ವಾಪಸ್ ಬರಬೇಕಾದ್ರೆ ತುಂಬಾ ಅನೇಕ ಅನಾಹುತಗಳು, ಆಘಾತಕಾರಿ ಅಂಶಗಳು ಎದುರಾಗ್ತವೆ, ನಿಧಾನ ಆಗುತ್ತಲ್ಲ. ಸರಿಯಾದ ಹೇಳಿದ ಸಮಯಕ್ಕೆ ಬರಲು ಆಗ್ತಾ ಇಲ್ಲ ರಾಜನ ಅರಮನೆಗೆ. ಆನ್ ದಿ ಫಿಕ್ಸ್ಡ್ ಡೇ, ಅವತ್ತು ಒಂದು ನಿಗದಿಯಾದಂತ ದಿನ ಬಂತು. ಫಿಥಿಯಾಸಿಸ್ ಹ್ಯಾಡ್ ನಾಟ್ ರಿಟರ್ನ್ಡ್. ಆದ್ರೆ ಫಿಥಿಯಾಸಿಸ್ ಆ ಹೇಳಿದ ದಿನ ಹೇಳಿದ ಸಮಯಕ್ಕೆ ಬರಲಿಲ್ಲ. ಎಸ್ ಎ ರಿಸಲ್ಟ್ ಡಾಮನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್. ಇದರ ಪರಿಣಾಮವಾಗಿ ಆತನ ಸ್ನೇಹಿತ ಡಾಮನ್ ಅನ್ನ ಗಲ್ಲಿಗೇರಿಸಕ್ಕೆ ಮಂತ್ರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ ದಿ ಕೋರ್ಟ್ ಆಫ್ ದಿ ಕಿಂಗ್ ಡೈನಸಿಸ್ is the crown. Damon's hand are tied behind. Soldiers are on his either side. ಈಗ ರಾಜಾಸ್ಥಾನದಲ್ಲಿ ರಾಜ ಕುಳಿತಿದ್ದಾನೆ. ದಾಮನನ್ನ ಇಬ್ರು ರಾಜ ಭಟ್ರು ಹಿಡ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡ್ಕೊಂಡು ಗಲ್ಲಿಗೇರಿಸಲು ಕರೆದುಕೊಂಡು ಬರ್ತಾ ಇದ್ದಾರೆ ಮತ್ತು ರಾಜನ ಹತ್ರಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಕಿಂಗ್ ಡೈನಸಿಸ್ ಹೇಳ್ತಾನೆ, ಈಗ ವಿರ್ಸ್ ಯುವರ್ ಫ್ರೆಂಡ್ ನೌ. ಎಲ್ಲಿ ಈಗ ನಿನ್ನ ಸ್ನೇಹಿತ ದಾಮನ್ ಅಂತ ಕೇಳ್ತಾನೆ. ದಾಮನ್ ಹೇಳು, ಎಲ್ಲಿ ನಿನ್ನ ಸ್ನೇಹಿತ? ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ. ಅವನು ತಪ್ಪಿಸ್ಕೊಂಡು ನಿನ್ನನ್ನು ಇಲ್ಲಿ ಸಾಯಲು ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾನೆ ರಾಜ. ಐ ಆಮ್ ಸರ್ಟೈನ್ ದಟ್ ಹಿ ವಿಲ್ ನಾಟ್ ರಿಟರ್ನ್. ನನಗೆ ಗೊತ್ತಿತ್ತು ನಿಜಕ್ಕೂ ಅವನು ಇಲ್ಲಿಗೆ ಎಂದಿಗೂ ಬರಲ್ಲ, ಅವನು ಹೀಗೆ ಮಾಡ್ತಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತಾನೆ. ಯು ಆರ್ ಎ ಫೂಲ್ ಟು ಬಿ ಹಿಯರ್ ಇನ್ ಹಿಸ್ ಪ್ಲೇಸ್. ನೀನು ಮೂರ್ಖನಾಗಿ ಈಗ ಬಂದಿಯಾಗಿ ಸೆರೆ ಸಿಕ್ಕಿ ಗಲ್ಲ ಶಿಕ್ಷೆಗೆ ನೀ ಸಿದ್ಧನಾಗಿ ನಿಂತಿದ್ದೀಯಾ ಅಂತ ಹೇಳ್ತಾನೆ. ದಾಮನ್ ಮಾತಾಡ್ತಾನಾಗ, ಯು ಆರ್ ಮಿಸ್ಟೇಕ್ ಆನ್ ಮಹಾಪ್ರಭುಗಳೇ, ತಪ್ಪು ತಿಳಿದಿದ್ದೀರಿ. ಐ ನೌ ದಟ್ ಫಿಥಿಯಾಸಿಸ್ ವಿಲ್ ಕೆಪ್ಟ್ ಹಿಸ್ ಪ್ರಾಮಿಸ್. ನನಗೆ ಗೊತ್ತು ನಮ್ಮ ಸ್ನೇಹಿತ ತನ್ನ ಪ್ರಾಮಿಸ್, ನಾನು ಕೊಟ್ಟಿರೋ ಮಾತನ್ನ ಅಭಯನ ಉಳಿಸ್ಕೊಳ್ತಾನೆ. ಯು ವಿಲ್ ಬಿ ಬ್ಯಾಕ್ ಇನ್ ಟೈಮ್. ಅವನು ಸರಿಯಾದ ಸಮಯಕ್ಕೆ ಬರ್ತಾನೆ. ಇವನ್ if he does not come back, I will be happy to die in his place as I love him dearly. ಅವನು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ನಾನು ಸಂತೋಷವಾಗಿ ಅವನ ಬದಲು ಗಲ್ಲಿಗೇರಲು ಸಾಯಲು ನಾನು ಸಿದ್ಧನಾಗಿದ್ದೇನೆ ಅಂತ ದಾಮನ್ ಹೇಳ್ತಾನೆ. ಫಿಥಿಯಾಸಿಸ್ ಎಂಟರ್ ದಿ ಕೋರ್ಟ್ ಹಾಲ್ ರನ್ನಿಂಗ್ gasping breath. ದಾಮನ್ ಎಂಬ್ರೆಸ್ ಫಿಥಿಯಾಸಿಸ್ ಅಂಡ್ ವೀಪ್ಸ್. ಈಗ ಫಿಥಿಯಾಸಿಸ್ ಓಡೋಡಿ ರಾಜನ ಅರಮನೆಗೆ ಬರ್ತಾ ಇದ್ದಾನೆ. ಕಣ್ಣಲ್ಲಿ ಕಣ್ಣೀರು ಹಿಡಿತಾ ಇದೆ, ಜೋರಾಗಿ ಉಸಿರಾಡ್ತಿದ್ದಾನೆ. ಫಿಥಿಯಾಸಿಸ್ ಮಾತನಾಡ್ತಾನೆ, ಐ ಹ್ಯಾವ್ ಕಮ್. ನಾನೀಗ ಬಂದಿದ್ದೇನೆ. ಪ್ಲೀಸ್ ಡು ನಾಟ್ ಕಿಲ್ ಡಾಮನ್. ದಯವಿಟ್ಟು ಡಾಮನ್ ಅನ್ನ ಕೊಲ್ಲಬೇಡಿ, ಗಲ್ಲಿಗೇರಿಸಬೇಡಿ ಅಂತ ಹೇಳ್ತಾನೆ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದಿ ಪನಿಷ್ಮೆಂಟ್. ಪ್ಲೀಸ್ ಹ್ಯಾಂಗ್ ಮೀ. ನಾನು ನನ್ನ ಶಿಕ್ಷೆಯನ್ನ ನನಗೆ ಕೊಡಿ, ಅವನಿಗೆ ಕೊಡಬೇಡಿ, ನನ್ನನ್ನು ಗಲ್ಲಿಗಾಕಿ ಅಂತ ಫಿಥಿಯಾಸಿಸ್ ಕೇಳ್ಕೊಂತಿದ್ದಾನೆ. ದಾಮನ್ ಹೇಳ್ತಾನೆ, ನೋ ಪ್ಲೀಸ್ ಹ್ಯಾಂಗ್ ಮೀ. ಬೇಡ, ನನ್ನನ್ನ ಗಲ್ಲಿಗಾಕಿ ಅಂತಾನೆ ದಾಮನ್. ಇಫ್ ಯು ವಾಂಟ್ ಟು ಬಿ ಲೇಟ್ then I would have been hanged, so I am to be punished. ಅವನು ಏನಾದರೂ ಲೇಟ್ ಆಗಿ ಬಂದ್ರೆ ನನ್ನ ಸ್ನೇಹಿತ ನನ್ನನ್ನು ಗಲ್ಲಿಗಾಕ್ತೀನಿ ಅಂತಿದ್ರಲ್ಲ, ಹಾಗೆ ಮಾಡಿ ಅಂತಿದ್ದಾನೆ ಈಗ ದಾಮನ್. both of them argued for some time at last. ಇಬ್ರು ನನಗಾಕಿ ಅಂತ ಒಂದು ರೀತಿಯಾಗಿ ಒಂದೇ ಸಮಯ ಹೇಳ್ತಿದ್ದಾರೆ. ಆಗ ರಾಜ ಮಾತಾಡ್ತಾನೆ. ಕಿಂಗ್ ಡೈನಸಿಸ್ ಏನ್ ಹೇಳ್ತಾನೆ ಅಂದ್ರೆ, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್. ನಾನು ನನ್ನ ಜೀವಮಾನದಲ್ಲಿ ಇಂತಹ ಪ್ರಾಣ ಸ್ನೇಹಿತರನ್ನು ನಾನು ಎಲ್ಲಿಯೂ ನೋಡಿರಲಿಲ್ಲ. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್. ನೀವಿಬ್ರು ಸಹ ನಾನು ಕೊಟ್ಟ ಅಭಯ ಪ್ರಾಮಿಸಸ್ ನೀವು ಪಡೆದುಕೊಂಡ ಪ್ರಾಮಿಸಸ್ ಅನ್ನ ಈಡೇರಿಸಿದ್ದೀರಾ, ಆಡಿದ ಮಾತಿನಂತೆ ನಡೆದುಕೊಂಡಿದ್ದೀರಾ. ಐ ಆಮ್ ಹ್ಯಾಪಿ ಟು ನೋ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ಐ ಸೆಟ್ ಯು ಬೋತ್ ಫ್ರೀ. ನಾನು ಇದನ್ನು ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇಂತಹದನ್ನು ನೋಡ್ತಾ ಇದ್ರೆ ಆಶ್ಚರ್ಯ ಹೋಗ್ತಾ ಇದೆ. ಐ ಸೆಟ್ ಯು ಬೋತ್ ಫ್ರೀ. ಈಗ ನಾನು ನಿಮ್ಮ ಇಬ್ರನ್ನೂ ಸಹ ಫ್ರೀಯಾಗಿ ಬಿಡ್ತಾ ಇದ್ದೀನಿ, ನೀವು ಚೆನ್ನಾಗಿರಿ ಅಂತ ರಾಜ ಹೇಳ್ತಾರೆ.